ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ಹುಮ್ನಾಬಾದ್ಲಿಂದ ಬಿಟ್ಟಿದ್ದೆವು. ಬರ್ಲಕ್ಕೆ ಸ್ವಲ್ಪ ಲೇಟ್ ಆಗ್ಯದ. ರಾತ್ರಿಗೆ ಗುಲ್ಬರ್ಗಕ್ಕೆ ಹೋಗ್ಲಕ್ಕು. ಇಲ್ಲಿ ಹಾದಿದಾಗೂ ಶ್ರೀ ಸ್ವಾಮಿ ಸಮರ್ಥ ಮಂದಿರ ಸಿಕ್ತು. ನಿನ್ನೆ ನೈಟ್ ಇಲ್ಲೇ ಸ್ಟೇ ಮಾಡಿದೆವು. ಇಲ್ಲಿಂದೆಲ್ಲ ಲೊಕೇಶನ್ ಹಿಂಗದ ನೋಡ್ರಿ. ಇಲ್ಲಿಂದ ಎಂಟ್ರ್ ಆಗದ್ದ. ಕಡೆಲ್ಲ ಹಿಂಗದ ನೋಡ್ರಿ ಪ್ಲೇಸ್. ಮರಗಳು ಮಸ್ತ್ ಭಾಳಷ್ಟು ಹಚ್ಚರು. ಇದು ಡೊನೇಷನ್ QR ಕೋಡ್ ಅದ ನೋಡ್ರಿ. ಇಲ್ಲಿ ಯಾರ್ಯಾರ ಡೊನೇಷನ್ ಮಾಡಿದಿತ್ತು ಅಂದ್ರೆ ಮಾಡಿರಿ, ಸ್ಕ್ರೀನ್ಶಾಟ್ ತೆಕ್ಕೋರಿ, ಡೊನೇಷನ್ ಮಾಡಿರಿ. ಇಲ್ಲೇ ಅದ ನೋಡ್ರಿ ಮೇನ್ ಗುಡಿ. ಇಲ್ಲೇ ಹೋಗ್ಬೇಕು. ಭಾಳ ದೊಡ್ಡದು ಹೈಟ್ ಮೇಲೆ ಅದ ಇದು ಪೂರ. ಈಗ ಒಳಗೆ ಹೋಲತ್ತೀವ. ಪಾಸ್ ಮಾಡಿ. ಪೂರ ಪೀಸ್ಫುಲ್ ಮಾಹೋಲ್ ಅದ, ಪೂರ ಶಾಂತದಲ್ಲಿ. ಇವರೇ ಸ್ವಾಮಿ ಸಮರ್ಥ ಮಹಾರಾಜ. ಇದು ಇಲ್ಲಿ ಬಂದಿಂದ ಭಕ್ತಗಳಿಗೆ ರಾತ್ರಿ ಇರೋ ಸಲಗೆಲ್ಲ ವ್ಯವಸ್ಥೆ ಅದ ನೋಡ್ರಿ ಇಲ್ಲೆಲ್ಲ. ಇದು ಅನ್ನದಾಸೋಹ ಅದೈತೆ. ನಿನ್ನೆ ರಾತ್ರಿ ಬಂದಿನಾಗ ನಾವು ಇಲ್ಲೇ ಅನ್ನ, ರೊಟ್ಟಿ, ಚಪಾತಿ, ಚಾಯ್ ಎಲ್ಲ ವ್ಯವಸ್ಥೆ ಇಲ್ಲ ಅದ ನೋಡ್ರಿ. ಅಡುಗೆ ಆಗ್ಲತ್ತದು. ಈಗ ಹೋಗೋಪರಿ ಇಲ್ಲಿ ಊಟ ಮಾಡಿ ಇಲ್ಲಿಂದ ಹೋಗ್ತೀವಿ ನಾವು. ಮುಂದಿನ ನೆಷ್ಟ ಮಾಡ್ತೀವಿ ರೀ. ಇಲ್ಲೇ ಶ್ರೀ ಸ್ವಾಮಿ ಸಮರ್ಥ ಮಂದಿರದವು ಆಲೂಬತ್ ನೆಷ್ಟ ಅದ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಸದ್ಗುರು ಸ್ವಾಮಿನಾಥ್ ಮಹಾರಾಜ್ ಕಿ ಜೈ. ಇವರು ಇಬ್ಬರು ಹುಡುಗರು ಪಾಪ. ನಿಮ್ಮ ಹೆಸರು? ಓಂಕಾರ ಅಂತ. ಓಂಕಾರ, ರವಿ ಮತ್ತು ಓಂಕಾರ ಪಾಪ ಸೈಕಲ್ ಮೇಲೆ ಪೂರ ಆಲ್ ಕರ್ನಾಟಕ ದೇವಸ್ಥಾನ ಎಲ್ಲ ಪರಿಚಯ ಮಾಡ್ಕೊಡ್ಕೋತ ಹೊಂಟಾರ. ಸುಟ್ಟಿ ಅವ ಅಂಥೇಳಿ ಪೂರ ಆಲ್ ಕರ್ನಾಟಕ ಸೈಕಲ್ ಮೆಹನತ್ ಮಾಡಿ ಹೊಂಟಾರ. ಈಗ ಕೆಲವೊಂದು ದೇವಸ್ಥಾನದೊಳಗೆ ಹೊಂಟಾರ ಪಾಪ. ಬಂದು ಇಲ್ಲಿ ಪ್ರಸಾದ ತೊಗೊಂಡು ಇಲ್ಲಿ ಇವತ್ತು ಸ್ವಾಮಿ ಸಮರ್ಥ ಬಂದಾರ. ಹೀಗೆ ಬರ್ಕೋತ ಎಲ್ಲ ದೇವಸ್ಥಾನ ಮುಗಿಸ್ಯಾರಂತ. ಬೀದರ್ ಕಡೆ ಅದು ಕೆಲವೊಂದು ದೇವಸ್ಥಾನಗಳು. ಇಬ್ಬರು ಬಂದಾರ ಸೈಕಲ್ ಮೇಲೆ ಹೈರಾಣಾಗಿ. ಬಂದು ಎಲ್ಲ ದೇವಸ್ಥಾನ ಪರಿಚಯ ಮಾಡ್ಲಿಕ್ಕತ್ತಾರ. ಹೀಗಾಗಿ ಇದು ಸಾಕ್ಷಾತ್ ಸ್ವಾಮಿ ಸಮರ್ಥ ದೇವಸ್ಥಾನ ಇಲ್ಲ, ಸಾಕ್ಷಾತ್ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಬಂದು ಹೋಗಿದ್ದ ಜಾಗ ಅದ ಹಿಂದಕ್ಕೆ ಆಗಿನ ಕಾಲಕ್ಕೆ. ಹಾಗೆ ಶಂಕರ ಮಹಾರಾಜರಂತಿದ್ದರು. ಅವರು ಇದು ಗುಡಿ ಎಲ್ಲ ಸ್ಥಾಪನಾ ಮಾಡಿದ್ದು ಖರೀದಿ ಮಾಡಿ ಅವರು ಕೆಲವೊಂದು ಅನುಯಾಯಿಗಳು ಭಕ್ತರು. ಎಷ್ಟು ವರ್ಷ ಆಯ್ತು ರೀ? ಇದೊಂದು 30 ವರ್ಷ ಆಯ್ತಪ್ಪಿ. ಹಾಂ, 30 ವರ್ಷ ಆಗಿ ಹಿಂಗೇ ನಡೀತಾ ಅದ. ಭಕ್ತರದೆಲ್ಲ ಕಷ್ಟಗಳು ನಿವಾರಣೆ ಹಾಕೋತ ನಡೆದಾವ ಈ ಜಾಗದಾಗ. ಮಹಾರಾಷ್ಟ್ರದಾಗ ಸೋಲಾಪುರದಲ್ಲಿ ಮೇನ್ ಅಕ್ಕಲ್ಕೋಟ್ ಇವ್ರದ್ದು ಮೂಲ ಸ್ಥಾನ ಅಕ್ಕಲ್ಕೋಟ್ ಅದ. ಆ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜರು ಚಮತ್ಕಾರ ಭಯಂಕರ ಶಕ್ತಿಶಾಲಿ ದೇವರು. ಸಾಕ್ಷಾತ್ ದತ್ತ ಮಹಾರಾಜ್ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾರೆ. ಹಿಂಗಾಗಿ ಇವರು ಇಲ್ಲೇ ಗುಡಿ ಸ್ಥಾಪನಾ ಮಾಡಿದ್ರು. ಅಲ್ಲಿಂದ ಆವಾಗ ಹಿಂದಕ್ಕೆ ಚಮತ್ಕಾರ ಆಗಿದ್ದದ ಅದು. ಇಲ್ಲಿ ಬಂದು ಏನೋ ತಪಸ್ಯ ಮಾಡಿದ್ದು ಹಿಂಗೆ ದತ್ತ ಮಹಾರಾಜರದು ಎಲ್ಲ ಇಟ್ಟು ಅವರು ಇದು ಮಾಡಿದ್ದು ಅಂಥೇಳಿ ಹಿಂಗೆ ಮಾಡ್ಯಾರ. ಮಾಡಿ ಹಿಂಗೆ ನಾನಾ ಥರ ಭಕ್ತರದೆಲ್ಲ ಕಲ್ಯಾಣ ಆಗ್ಯದ. ಯಾರಿಗೆ ಮಕ್ಕಳು ಅವಾಗ ನನಗೆ ಹೇಳ್ತಾರೆ, ಈಗ ಬಂದವ್ರು ಮುದುಕು ವಯಸ್ಸಾಗ್ಯದ ಅವ್ರದ್ದು. ಕೆಲವೊಂದು ಎಲ್ಲ ಟ್ರಸ್ಟಿ ಮಂದಿ ಅನ್ಕೊಂಡಿದ್ದೆಲ್ಲ ಆಗ್ತದೆ. ಆ ಟೈಪ್ ಶಕ್ತಿಶಾಲಿ ಜಾಗ ಅದ. ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರದು ಇದು. ಆಗ ಔರಾದ್ ಬಿ ಹುಮ್ನಾಬಾದ್ ರೋಡ್ ಇದು ರೋಡಿಗೆ ಹೈವೇಗೆ ಮೇಲೆ ಗುಡ್ಡದ ಮೇಲೆ ಅದ. ಎಲ್ಲ ಭಕ್ತರು ಬರ್ತಾರೆ. ಕೆಲವೊಂದು ಹೈದರಾಬಾದ್, ಬೀದರ್, ಗಂಡ್ಗಪ್ಪ ಎಲ್ಲ ಗುಲ್ಬರ್ಗಾದು ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಬಂದೆಲ್ಲ ನಾನಾ ಥರ ಪಾಪ ಕೆಲವೊಂದು ಮಂದಿಗೆ 100% ಪರಿಹಾರನೂ ಆಗ್ಯದ. ಈ ರೀತಿ ಚಮತ್ಕಾರಿ ಶಕ್ತಿ ಇದೆ. ಅದಕ್ಕೆ ಸ್ವಾಮಿ ಸಮರ್ಥ ಮಹಾರಾಜರದು ಹಲವಾರು ಶಕ್ತಿಗಳು, ಹಲವಾರು ಪೀಡಾ ದಾರಿದ್ರ್ಯ ಕಷ್ಟ ಮನುಷ್ಯಗೆ ಏನಿದ್ರು ನಿವಾರಣೆ ಆಗ್ತದೆ. ಸೇವಾ ಮಾಡ್ಲಿಕ್ಕತ್ತಾರ ಮಂದಿ. ಹಿಂಗೆ ಸೇವಾ ಮಾಡ್ಕೋತ ಹೋಗ್ತಾರೆ. ಸೇವಾ ಮಾಡಬೇಕು, ಮೆಹನತ್ ಮಾಡೋ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅದ ಶ್ರೀ ಸ್ವಾಮಿ ಬ್ರಹ್ಮಾಂಡ ನಾಯಕ್ ಅಂತಾರೆ. ಭೀವ್ ನಕೋಸ್ ತುಜೆ ಪಾಟಿಸಿ ಮಿಯಾ ಅಂತಾರೆ. ಅಂದ್ರೆ ಅಂಜಬೇಡ, ನೀನು ಬೆನ್ನ ಹಿಂದಿದ್ದೀನಿ, ನೀವು ಮುಂದೆ ಕೆಲಸ ಮಾಡ್ಕೋತ ಹೋಗಿ, ಕರ್ಮ ಚಂದ ಮಾಡ್ಕೋತ ಹೋಗಿ ಅಂತ ಹೇಳ್ತಾರೆ ಅವ್ರು ಮಹಾರಾಜರು. ನಿನ್ನ ಕರ್ಮ ಚಂದ ಆಯ್ತಂದು ನಾ ಸಂಗಾಟೇ ಇರ್ತೀನಿ, ನಿನ್ನ ಸಂಗಾಟ ಇರ್ತೀನಿ, ನಿನಗೆ ಏನು ಬೇಕದು ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಸಾಕ್ತಾ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ಬಂದಿರಿ. ನನಗೂ ಖುಷಿ ಆಯಿತು. ಹಿಂಗೆ ಮಾಡಿ ಹುಷಾರೆಲ್ಲ ಹೋಗ್ರಿ, ಊಟ ಮಾಡ್ರಿ, ಪ್ರಸಾದ ತಗೊಂಡು ನಮಗೂ ಟೈಮ್ ಕೊಟ್ಟು ಇತಿಹಾಸ ಎಲ್ಲ ಹೇಳಿದಿರಿ. ಪಾಪ ನೀವು ಈಗ ಗುಲ್ಬರ್ಗ ಬಲ್ಲಿ ಯಾರು ಭೀ ಬಂದ್ರೆ ಅಂದರು ಇಲ್ಲಿ ಭಾಳ ಒಳ್ಳೆ ಪ್ಲೇಸ್ ಅದ. ಇಲ್ಲಿ ಬಂದು ವಿಸಿಟ್ ಮಾಡಿರಿ. ಸ್ವಾಮಿ ಸಮರ್ಥ ಟೆಂಪಲ್ ಅಂತದ.
ಇಲ್ಲಿ ನಂದು 10 ಕಿಲೋಮೀಟ್ರ್ ಆದ್ರೆ ಹಾಂ ಹಾಂ 10-12 ಇಲ್ಲಿ ಅದ ಇಲ್ಲಿ ಬಂದೆವು ದರ್ಶನ ಮಾಡ್ಕೊಂಡು ಹೋಗ್ರಿ. ಧನ್ಯವಾದ. जय सद्गुरु स्वामी महाराज की जय. जटाधर पांडुरंग शूलस्थ कृपानिधिं सर्वरोगहरं देवं दत्तात्रेयं अहं भजे. सद्गुरु स्वामीनाथ महाराज की जय. ಶರಣು ಬಸವೇಶ್ವರ ಮಂದಿರಕ್ಕೆ ಬಂದಿದ್ದೇವೆ ಇಲ್ಲಿ ಗುಲ್ಬರ್ಗದಾಗು. ಒಳಗಿಂದೆಲ್ಲ ಯಾವ ಟೈಪ್ದಾಗ ಅದಾವ, ಇವು ಗುಡಿ ಹಂಗದ ಏನೇನದ ಇಲ್ಲಿ ಎಲ್ಲ ವ್ಯವಸ್ಥೆ ಅದ ಇರೋದು, ಮತ್ತು ನಾವು ಊಟದ್ದು ದಾಸೋ ಎಲ್ಲ ಅದ. ಒಳಗೆಲ್ಲ ಹೆಂಗದ ಅಂತ ನಿಮ್ಗೆ ತೋರಿಸ್ತೀವಿ. ಎಂಟ್ರಿ ಈ ಟೈಪ್ದಾಗ ಅದ ನೋಡ್ರಿ. ನೀರಿಂದ ಎಷ್ಟು ಬಾರಿ ಅದ ನೋಡ್ರಿ ಖಾಲಿ ಈ ಸೈಡ್ಗೆ ಅದ ನೋಡ್ರಿ. ಗುಡಿದಾಗ ಎಂಟರ್ ಮಾಡತ್ತೀವಿ ನೋಡ್ರಿ. ಕರ್ರನ್ ಕಲ್ಲಿಂದ ಅದ ಗುಡಿ, ಮಸ್ತ್ ಅದ. ಗುಡಿ ಬಲ್ ಬಂದಿದೆ ನೋಡ್ರಿ. ಗೋಲ್ಡನ್ ಕಲರ್ ಇರೋದ ದರ್ವಾಜಿ ಕೋಟೆಡು. ಇಲ್ಲಿ ತೀರ್ಥ ಕೊಡ್ಲತ್ತಾರು ಎಲ್ಲರಿಗೆ. ಒಳಗಿನ ವ್ಯೂ ಹಿಂಗದ ನೋಡ್ರಿ ದೇವ್ರದು. ಪೂರ ಗೋಲ್ಡನ್ ಇದಾದ ನೋಡ್ರಿ ಈಗ. ಅನ್ನ ದಾಸೋಹ ಕಡೆ ಎಂಟ್ರ್ ಮಾಡ್ತೀವಿ ನೋಡ್ರಿ. ಅದ್ರ ಮುಂದೆ ಹಿಂಗದ ಫ್ರಂಟು. ಆನೆ ಎಷ್ಟು ದೊಡ್ಡ ಮೂರ್ತಿ ಅದ ನೋಡ್ರಿ ಈಗ. ಅನ್ನ ದಾಸೋಹ ಅದ. ಇಲ್ಲೆಲ್ಲ ಅವಾರ್ಡ್ಗಳು ಬಂದಿಂದವ ನೋಡ್ರಿ ಈಗ. ಇಷ್ಟು ಜನ ಅವಾರ್ಡ್ಗಳು ಅವ ಇಲ್ಲೆಲ್ಲ. ಈ ಕಡೆ ಭೀ ಅವ ನೋಡ್ರಿ. ಈ ಸೈಡಿಗೆ ಅವ ನೋಡ್ರಿ. ಇಲ್ಲಿ ಒಳಗೆ ಒಂದು ಮೂರ್ತಿ ಅದ. ಎಲ್ಲ ಶಿಸ್ತದ ಎಲ್ಲ. ಪೂರ ಗೋಲ್ಡನ್ ಕೋಟೆಡ್ ಅದ. ಎಷ್ಟು ಭಾರಿ ಅದ ನೋಡ್ರಿ. ಶಿವಲಿಂಗಗಳು ಅವ ನೋಡ್ರಿ. ಇಲ್ಲಿ ಇದೆಲ್ಲ ಗೋಲ್ಡನ್ ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟು ನೋಡ್ಲಿಕ್ಕೆ ಕಾಣ್ತಾರೆ. ಹರ್ದೊಂದು ಇದ್ರ ಮೇಲೆ ಗೋಲ್ಡನ್ ಕಲರ್ ಅದ, ಭಾರಿ ಅದ. ಇದಕ್ಕೆ ಗೋಲ್ಡನ್ ಸಿಂಹಾಸನ ನೋಡ್ರಿ. ಇದು ಪ್ಯಾಲೇಸ್ ಅದ ನಾ ಅನ್ಕೋತಾನ. ಅವ್ರ ಪ್ಯಾಲೇಸ್ ಅಷ್ಟು ಇಡಪರಿ ಇದು ಹಿಂಗೆ ಇರ್ತಾನೆ. ಪೂರ ಗೋಲ್ಡನ್ ಅದ ನೋಡ್ರಿ. ಮ್ಯಾಗಿನ ಸತಿ ಝೂಮರ್ ನೋಡ್ರಿ ನೀವು. ಇದು ನೋಡಿದ್ರೆ ಶಾಕ್ ಹೋಗ್ತೀವಿ. ನೋಡ್ರಿ ಹೆಂಗದ, ಎಷ್ಟು ಭಾರಿ ಅದ. ನಾ ಫಸ್ಟ್ ಟೈಮ್ ಇಂಥದ್ದೆಲ್ಲ ಪ್ಯಾಲೇಸ್ ನೋಡಿದೆವು. ಪೂರ ಗೋಲ್ಡನ್ದು ಚೇರ್ ಅದ. ಎದ್ದು ಕಾಣಲಿ ನೋಡೋರು ಸಾಕಾಗಲ್ಲ ಕಾಣ್ಬೋದು. ಸೂಪರ್ ಪ್ಲೇಸ್ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ನೋಡ್ರಿ ಎಲ್ಲ ಮೂರ್ತಿಗಳು ಎಷ್ಟು ಭಾರಿ ಅವ, ಒಂದಕ್ಕಿಂತ ಒಂದು. ಇದು ಹಂಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ನೋಡ್ರಿ.
ಇವೆಲ್ಲ ಹಳೆ ಫೋಟೋಗಳು ಅವನು ಕೊಟ್ಟಾನ, ಅದಕ್ಕೆಲ್ಲ ಗ್ಯಾಲರಿ ಮಾಡಿದ್ದಾರೆ ಇಲ್ಲಿ. ಈ ಕಡೆ ದಾಸೋ ಕಡೆ ಅದ ನೋಡ್ರಿ ದಾರಿ ನಡೆದಿದ್ದು ದಾಸೋ ಇಲ್ಲಿ ಗೋಶಾಲಾಗೆ ಅದ ನೋಡ್ರಿ ಒಳಗು. ಇಲ್ಲೆಲ್ಲ ಗೋಶಾಲ ಅದ ನೋಡ್ರಿ. ಎಲ್ಲ ಗುಡಿಗಳ್ದಾಗ ಕಂಪಲ್ಸರಿ ಗೋಶಾಲ ಒಂದು ಇಕ್ಲತ್ತಾರ ಕಂಪಲ್ಸರಿ. ಮಸ್ತ್ ಕ್ಲೀನ್ ಇಕ್ಕ್ಯಾರ ಗೋಗಳಿಗೆಲ್ಲ, ಫ್ಯಾನ್ ವ್ಯವಸ್ಥೆ ಎಲ್ಲ, ಅವಕ್ಕೆ ಹುಲ್ಲು ಹಾಕೋದು ವ್ಯವಸ್ಥೆ ಎಲ್ಲ ಚಂದ ಮಾಡಿಂದದ. ಎಲ್ಲ ಬಂದಿನವರಿಗೆಲ್ಲ ಊಟ ಮಾಡತ್ತಾರ, ಊಟ ವ್ಯವಸ್ಥೆ ಅದ ನೋಡ್ರಿ. ಭಾಳ ದೊಡ್ಡದದ ಇಲ್ಲಿ ಊಟ ಅದು ಎಲ್ಲ. ಎಷ್ಟು ದೊಡ್ಡದ ನೋಡ್ರಿ, ಎಲ್ಲ ಇರ್ಲಿಕ್ಕೆಲ್ಲ ವ್ಯವಸ್ಥೆ ಅದ. ಈಗ ನಾವು ಶರಣಬಸವೇಶ್ವರ ಮಠದಾಗಿದ್ದೆವು, ಹೀಗೆ ಊಟ ಮಾಡಿ ಬಂದಿದ್ದೆವು. ಇವ್ರದ್ದು ಹಿಸ್ಟ್ರಿ ಅನ್ನೋದಂತಂದ್ರು, ಈ ಗುಲ್ಬರ್ಗ ಜನರು 3 ಪೀಳಿಲಿಂದ ಇಲ್ಲಿ ಬರಗಾಲದಿರಲಿ ಏನೂ ಇರಲಿ, ಇಲ್ಲಿಂದ ಎಲ್ಲ ಜನಗಳು ಊಟದ ವ್ಯವಸ್ಥೆ ಎಲ್ಲ ಇವ್ರು 3 ಪೀಳಿಗಳಿಂದ ನೋಡ್ಕೊತಾ ಹೊಂಟಾರಂತ. ಪೈಲೇದೇ ಪದ್ಧತಿ ಈಗ ಭೀ ಕಂಟಿನ್ಯೂ ಮಾಡತ್ತಾರೆ. ಇಲ್ಲಿ ಯಾವ ಭೀ ಬಂದಿರ್ಬೋದು, ನೋಡ್ಬೋದು, ಊಟ ಕಂಟಿನ್ಯೂ ಚಾಲೂ ಇರ್ತದೆ. ಊಟ ಮಾಡಿ